ಇದನ್ನೆಲ್ಲ ಅಕ್ಕನಿಗೆ ಹೇಳಿದ್ರೆ ಅವಳು ಏನು ಅನ್ಕೋತಾಳೋ ಏನೋ. ಈ ವಿಷಯದಲ್ಲಿ ಅಭಿಪ್ರಾಯಕ್ಕಿಂತ ಭವಿಷ್ಯ ಮುಖ್ಯ. ಅಕ್ಕ, ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು. ಹೇಳ್ಕೋದಂಡ. ಅಕ್ಕ, ಅದು ಅಕ್ಕ, ನೀನ್ ಇಲ್ಲಿದ್ಯಾ? ನಾನಿನ್ನ ಮನೇಲೆಲ್ಲ ಹುಡುಕ್ಬಿಟ್ಟೆ. ಏನ್ ಪೂಜಾ ನೀನು? ನಾನಿನ್ ಚಿಕ್ಕ ಹುಡುಗಿನ ಹುಡ್ಕೋದಕ್ಕೆ ಇಲ್ಲೇ ಇದೀನಿ. ಅದೇನು ಅಂತ ಹೇಳು. ಅಯ್ಯೋ, ಅದ್ ಹಂಗಲ್ಲ ಅಕ್ಕ. ಅಮ್ಮ ನಿನ್ನ ಬೇಗ ಕರ್ಕೊಂಬಾ ಅಂದ್ರು, ಅದಕ್ಕೆ ಹುಡುಕ್ತೆ. ಬಾ, ಅಮ್ಮ ಕರಿತಿದ್ದಾರೆ. ಬಾ ಅಕ್ಕ, ಬೇಗ. ಈಗ ಏನಪ್ಪ ಮಾಡೋದು? ಈ ವಿಷಯನ ಅಕ್ಕನಿಗಾದ್ರೂ ಹೇಳೋಣ ಅನ್ಕೊಂಡ್ರೆ ಅದು ಆಗ್ಲಿಲ್ಲ. ಯಾರೋ ಬಂದು ಸಹಾಯ ಮಾಡ್ತಾರೆ ಅಂತ ಕಾಯೋದಕ್ಕಿಂತ ನಾನೇ ಏನಾದರೂ ಮಾಡಬೇಕು. अग्नये स्वाहा अग्नयेदं नोमा आसत्तेन रजसा वर्तमानो निवेशयन्यमर्त्यञ्च हिरण्येन च विदारतेन देवो याति भुवनं विपश्यन्ने ॐ सूर्यग्रहाय नमः स्वाहा सूर्यग्रहाय इदं नोमा. ಇಲ್ಲೆಲ್ಲ ಯಾರಾದ್ರೂ ಹುಡುಗಾಟ ಆಡ್ತಾರಾ? ಯಾರಾದ್ರೂ ನೋಡಿದ್ರೆ ಏನ್ರಿ ಅನ್ಕೋತಾರೆ? ಈ ಪೂಜೆ ಮುಗಿಯೋ ಗಂಟೆ ಏನಾದ್ರೂ ಸ್ವಲ್ಪ ಸುಮ್ಮನೆ ಇರ್ರಿ. ಯಾಕೆ ಯಾರಾದ್ರೂ ಏನಾದ್ರು ಅನ್ಕೋತಾರೆ? ಮದ್ವೆ ಆಗೋ ಹುಡ್ಗ ಹುಡ್ಗಿ ಖುಷಿಯಾಗಿದ್ದಾರೆ ಅಂತ ಅವರು ಖುಷಿ ಪಡ್ತಾರೆ. ಬೇಕಾದ್ರೆ ಕೇಳಿ ನೋಡ್ಲಾ? ಹೋಗಿ ಹೋಗಿ ನಿಮ್ಮ ಹತ್ರ ಹೇಳ್ತೀನಲ್ಲ. ಈ ನಾಚಿಕೆ ಪುಟ್ಟಂಗೆ ಸ್ವಲ್ಪನೂ ರೊಮ್ಯಾಂಟಿಕ್ ಆಗಿರೋದಿಕ್ ಬರೋದೇ ಇಲ್ಲ. ನಮ್ ಕೃಷ್ಣನ್ ನೋಡಿ, ಯಾವತ್ತಾದ್ರೂ ಅವನು ಇಷ್ಟೊಂದು ಖುಷಿಯಾಗಿದ್ದನ್ನ ನೋಡಿದ್ರ? ಇದಕ್ಕೆಲ್ಲ ಕಾರಣ ನಮ್ಮ ವಂಶಿನೇ ಅಲ್ವಾ? ಹೌದೌದು ಶಾಲು. ನಮ್ಮ ಕೃಷ್ಣನ್ ನಾಚಿಕೆ ಸ್ವಭಾವದಿಂದ ಎಲ್ಲಿ ಮದುವೆನೇ ಬೇಡ ಅಂತಾನೋ ಅಂತ ಅನ್ಕೊಂಡಿದ್ದೆ. ಆದ್ರೆ ನಮ್ಮ ವಂಶಿ ಅವನ್ ನಾಚಿಕೆನ ಊರಿಂದ ಆಚೆನೆ ಓಡಿಸ್ಬಿಟ್ಟಿದ್ದಾಳೆ. ನೀವ್ ಹೇಳೋದು ನಿಜ ಕಣ್ರಿ. ಅಲ್ಲ, ನಮ್ ಕೃಷ್ಣ ಖುಷಿಯಾಗಿರೋದಕ್ಕೆ ನಮ್ಮ ವಂಶಿನೇ ಕಾರಣ. ವಂಶಿ ಅಂತ ಹೆಣ್ ಸಿಗೋದಕ್ಕೆ ನಮ್ ಕೃಷ್ಣ ತುಂಬಾ ಪುಣ್ಯ ಮಾಡಿದ್ದ. ಇಂಥ ಸೊಸೆ ಸಿಗೋದಕ್ಕೆ ನಾವು ಕೂಡ ಅಷ್ಟೇ ಪುಣ್ಯ ಮಾಡಿದ್ವಿ. ರೈಟ್ ರೈಟ್. ಈ ಮನೆಗ್ ನಾನು ಹಿರಿ ಸೊಸೆ ಆಗಿದ್ರು ಒಬ್ರು ನನಗ್ ಗೌರವ ಕೊಡ್ತಿಲ್ಲ. ಎಲ್ಲ ಈ ವಂಶಿನೇ ಹೊಗಳ್ತಾರೆ. ನಾನ್ ಕತ್ತಿ ತರ ಮನೆ ಕೆಲ್ಸ ಮಾಡಿದ್ರೆ ಈ ವಿಶಾಲಾಕ್ಷಿ ಎಲ್ರೂ ಮುಂದೆನೂ ನನ್ನ ಬೈತಾಳೆ. ನನ್ ಮದ್ವೆ ಒಂದಾಗ್ಲಿ, ನಿಮಗೆಲ್ಲ ಒಂದ್ ಗತಿ ಕಾಣಿಸ್ತೀನಿ. ಈ ಕೋದಂಡ ಒಬ್ಬ, ಆ ವಸುಮತಿ ನನಗ್ ಬೈತಿದ್ರು ಒಂದ್ ಉಸಿರು ಬಿಡಲ್ಲ. ಎಲ್ಲೋ ಹೋದವನ್ ಬರ್ಲೇ ಇಲ್ವಲ್ಲ, ಎಲ್ ಹೋದ ಇವನು? ಆದ್ಮೇಲೋದವನು ಇನ್ನೂ ಬಂದಿಲ್ವಲ್ಲ. ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಮಹಾವಿಷ್ಣುವೇ ನಮಃ. ಆ ವಂಶಿ ಮನೆಯವರು ನಮ್ಮ ಮನೆಗೆ ಕಾಲಿಟ್ಟಾಗಿಂದನೂ ಒಂದೊಂದು ಕ್ಷಣನೂ ಕೃಷ್ಣ ನನ್ನಿಂದ ದೂರ ಹೋಗ್ತಾ ಇದ್ದಾನೆ ಅಂತ ಅನ್ನಿಸ್ತಾ ಇದೆ. ಈ ದೊರೆಸ್ವಾಮಿ ಕೂಡ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡ್ತಾ ಇದ್ದಾರೆ. ಇವರು ಮನಸ್ಸಲ್ಲಿ ಇಂಥದ್ದೊಂದು ಆಲೋಚನೆ ಇದೆ ಅಂತ ಗೊತ್ತಾಗಿದ್ದಿದ್ರೆ ನಾನು ಈ ಮದುವೆಗೆ ಒಪ್ಕೋತಾ ಇರಲಿಲ್ಲ.
ಇವರೆಲ್ಲ ಬಂದು ನಿಮ್ಮ ಮನೆತನ ಇಷ್ಟ ಆಗಿ ನಮ್ಮ ಮಗಳನ್ನ ಕೊಡ್ತಾ ಇದ್ದೀವಿ ಅಂತೆಲ್ಲ ಹೇಳಿದವರು ಈಗ ನಮ್ಮ ಮನೆನೇ ಹೊಡಿಯಕ್ಕೆ ನೋಡ್ತಿದಾರಲ್ಲ, ಇಂಥವ್ರನ್ನೆಲ್ಲ ಸುಮ್ಮನೆ ಬಿಡಬಾರ್ದು.